ಹಲೋ ಎವ್ರಿವನ್. ನಾವು ಇವಾಗ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಟ್ರಿಪ್ಗೆ ಹೋಗ್ತಾ ಇದೀವಿ. ಟ್ರಿಪ್ ಇಲ್ಲ, ಸುಮ್ಮನೆ ಸ್ಮಾಲ್ ಅಡುಗೆ ಮಾಡಕ್ಕೆ ಹೋಗ್ತಾ ಇರೋದು. ಬೆಳ್ಳುಳ್ಳಿ ಕಬಾಬ್ ತಿಂದ್ರ ಒನ್ ಮೋರ್ ಅಂದ್ರ ರಿಜಿಸ್ಟ್ರೇಷನ್ ಇಲ್ಲ. ಅದಕ್ಕಿಂತ ಎಲ್ಲ ಮುಂಚೆ ಕಾಲೇಟಿಕ್ಸ್ ಎಲ್ಲ ಇವನಿಗೆ ಗಾಡಿ ಓಡಿಸ್ಬೇಕು. ಅವ್ರ ಹುಡುಗಿನ ಇಂಪ್ರೆಸ್ ಮಾಡಕ್ ತಗೊಂಡ್ಬಂದವನೇ. ಕರುಣೆ ಇಲ್ಲ. ಬಾಯ್ಸ್ ಫೈಟ್ ಅಕ್ರ ಹಂಗೆ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಪ್ಲೇಟ್ ಪನ್ನೀರ್ ಹೋಗ್ತಿದೆ. ಹೋಯ್ತು. ಆದಿತ್ಯ ಸ್ವಲ್ಪ ತಿರ್ಗಪ್ಪ. ಯಾಕಪ್ಪ ಇದ್ಯಾವ್ದು ಹೊಸ ಪ್ರತಿಭೆ? ನನಗೆ ಇಲ್ಲಿ ದೂರ ನೋಡ್ತಾ ಇದ್ರೆ ಎಲ್ಲಾರನ್ನ ಬಿಗ್ ಬಾಸ್ ಕಳಿಸ್ದಂಗೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸಾಹಿಲ್. ಬೆಳ್ಳುಳ್ಳಿ ಕಬಾಬ್ ವಾಸ್ ನೈಸ್. ರಾಹುಲ ಏನ್ ಹಿಂಗಂತವನೆ ಹಿಂಗಿಂಗನಲ್ಲೇ. ಬೆಳ್ಳುಳ್ಳಿ ಕಬಾಬ್ ತಿಂದ್ರ ಒನ್ ಮೋರ್ ಅಂದ್ರ ರುಬ್ಕೊಡೋ ರಾಹುಲ ಅಂದೆ ಚೆನ್ನಾಗಿ ರುಬ್ದಾಗ ಕೊಟ್ಟ. ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ನಾನು ನಿಮ್ಮ ಹೇಳಿ. ಸೊ ನಾನಿವತ್ತು ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಜಸ್ಟ್ ಒಂದು ಸಣ್ಣ ಟ್ರಿಪ್ ಅಷ್ಟೇ, ಒನ್ ಡೇ ಟ್ರಿಪ್ ಇದು. ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಲಲಿತ್ ಮಾಲ್ ಗ್ರೌಂಡ್ ಹತ್ರ ಅಸೆಂಬಲ್ ಆಗ್ತೀನಿ ಅಂತ ಅಂದಿದ್ದಾರೆ. ನಾವು ಅಲ್ಲಿ ಹೋಗೋಣ ಬನ್ನಿ. ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಲ್ಲ ಅಸೆಂಬಲ್ ಆಗಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಸೆಂಬಲ್ ಆಗಿದ್ದಾರೆ. ನಮ್ಮ ದರ್ಶನ್ ನನ್ನ ಫಿಲಿಮ್ ರೈಡರ್ ಆಗಿ ಬರ್ತಾನೆ ಇವಾಗ. ಹಾಂ, ಬನ್ನಿ ಒಂದು ಸ್ಮಾಲ್ ಟ್ರಿಪ್ ಹೇಗಿರುತ್ತೆ ಅಂತ ನೋಡೋಣ. ನಾನು ಎಕ್ಸೈಟಿಂಗಲ್ಲಿ ಕಾಯ್ತಾ ಇದ್ದೀನಿ, ನೀವು ಸಹ ಕಾಯ್ತಾ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಇವಾಗ ವಾಟರ್ ಬೇಕಂತೆ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸಿಗೆ, ಅದಕ್ಕೆ ವಾಟರ್ ಬಾಟಲ್ ತಗೊಂಡು ಹೋಗ್ತಾ ಇದ್ದೀವಿ. ಸಾಯಿಲ್ ಬಾಯ್ ಗೊತ್ತಲ್ಲ, ಬುಲೆಟ್ ನಾನು ಬಂದು ಊರಲ್ಲಿದ್ದೆ. ಹಾಗೆ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ರಾ. ಹಾಗೆ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು. ಹಾಗೆ ಬೆಳಗ್ಗೆ ಮೈಸೂರಿಗೆ ಬಂದೆ. ನನಗೆ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಯಾವ ಪ್ಲೇಸ್ ಅಂತ. ಬನ್ನಿ ಮುಂದೆ ನೋಡೋಣ ಯಾವ ಪ್ಲೇಸ್ ಅಂತ. ಆ್ಯಕ್ಚುಲಿ ಪ್ಲೇಸ್ ಬಂದ್ಬಿಟ್ಟು ಶೂಟಿಂಗ್ ಮಹಾದೇವಪುರ ಅಂತ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೇಗಿದೆ ಅಂತ ಗೊತ್ತಿಲ್ಲ ಪ್ಲೇಸ್, ಬಟ್ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಬಾಯ್ಸ್ ಎಲ್ಲ. ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ರೆಡ್ ಬಸ್ಸಲ್ಲಿ ನೋಡ್ಬೋದು ಬಸ್ಸಿಂದ ಏನು ಹಾಕಿದ್ದಾರೆ ಅಂತ, ಪ್ರಾಣಿಗಳ ಮೇಲೆ ದಯ ಇರಲಿ ಅಂತ. ಅವರೆಷ್ಟು ದಯ ತೋರಿಸ್ತಾರೆ ಅಂತ ರೋಡಲ್ಲಿ ನಮ್ಗೆಲ್ಲರಿಗೂ ಗೊತ್ತು. ನಾವಿವಾಗ ಯಾವುದೋ ಒಂದು ಬ್ರಿಡ್ಜಲ್ಲಿ ಇದ್ದೀವಿ. ನಮ್ಗೆ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ ಮಾತ್ರ. ಒಂದೊಂದ್ಸಲ ಏನು ಅನಿಸುತ್ತೆ ಅಂದರೆ ಹೋಗ್ತಿರೋ ಪ್ಲೇಸ್ಗಿಂತ ಹೋಗ್ತಿರೋ ರೋಡೇ ಬ್ಯೂಟಿಫುಲ್ ಅನಿಸುತ್ತೆ. ಏನು ಮಾಡೋಣ ಹೇಳಿ. ಸೊ ಗಾಯ್ಸ್, ಫೈನಲಿ ವಿ ಆರ್ ಇನ್ ಶೂಟಿಂಗ್ ಮಹಾದೇವಪುರ. ನಾವು ಸ್ವಲ್ಪ ಹಾಗೆ ಶೂಟ್ ಮಾಡ್ಕೊಂಡು ಬರೋದೇ ಲೇಟ್ ಆಯಿತು. ಮುಂದೆ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹೋಗಿದ್ದಾರೆ, ನಾನೇ ಲೇಟು. ನಾನು ಕ್ಲಾಸ್ಗೆ ಹೋಗೋದು ಲೇಟು, ಟ್ರಿಪ್ಗೆ ಹೋಗೋದು ಲೇಟು. ಯಾಕೆ ಅಂದರೆ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಎಂಟ್ರಿ ಕೊಡಬೇಕು. ಅದಕ್ಕೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದೊಂದು ಒಳೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಫುಲ್ ಪೀಸ್ ಆಗಿದೆ. ನಮ್ಮ ಡಾಗಿಶ್ ಬಾಯ್ಗಳು ಮನ್ಕೊಂಡಿದ್ದಾರೆ. ಗುರು ಸ್ಪಾಟ್ ನೋಡ್ಬೋದು ಹೇಗಿದೆ ಅಂತ. ಸಖತ್ತಾಗಿದೆ ಮಾತ್ರ. ನೋಡಿ, ಈ ಕಡೆ ನೀರಿದೆ, ಇಲ್ಲಿ ನೋಡ್ಬೋದು, ಇಲ್ಲಿ ನೀರು ಬರ್ತಾ ಇದೆ. ಈ ಕಡೆ ನೋಡಿ ದೂರ ನೀರಿದೆ. ನಮ್ಮ ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ, ಅಲ್ಲಿ ನಮ್ಮ ಗರ್ಲ್ಸ್ ನೋಡ್ಬೋದು. ಇಲ್ಲಿ ಏನು ಕಂಟೆಂಟ್ ಮಾಡ್ತಿದ್ದೀರಾ? ಕಂಟೆಂಟ್ ಇಲ್ವಾ? ಬನ್ನಿ ಗೈಸ್, ಇವಾಗ ಅಡಿಗೆ ಮಾಡ್ಕೊಂಡು ಚಿಕನ್ ಮಾಡ್ಕೊಂಡು ಪನ್ನೀರ್ ಮಾಡ್ಕೊಂಡು ತಿನ್ನೋಣ. ಏನಪ್ಪ ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? ನಮ್ಮದು क्लास CR. हेलो, माय नेम अदनान समीर. यस, योर नेम इज अदनान समीर. कैसा लगा? अच्छा लगा. स्पॉट सब अच्छा है, अब एंजॉय कर रहे हैं. हाँ. फिर अब पिकिंग शुरू करते हैं. कुकिंग शुरू कर दो. बिरयानी पुलाव जैसा बना रही, चिकन फ्राई सब बना रही. बन्नी ನೀವು ತಗೊಂಡು ಮನೆಗೆ ಹಾಕ್ತೀನಿ. ಅಮ್ಮ ಕನ್ನಡ ಮಾತೃಭಾಷೆ ತಾನೆ. ಮಾಡ್ಕೊಂಡು ಇವಾಗ ಬರ್ತೀವಿ. ನಾನು 4 o'clock ಮನೆಗೆ ಹೋಗ್ಕೋ. ಐ ಡೋಂಟ್ ನೋ, ಬೇಗ ಮಾಡ್ಬಿಟ್ರೆ. ಹಂಗಂದ್ರೆ ಏನ್ ಮಾಡೋದು ಅಂದ್ರೆ, ಇಲ್ಲಿ ಕೇಳಿ, ನನ್ನ ಹತ್ರ ಐಡಿಯಾ ಐತೆ. ಹಂಗಂದ್ರೆ ಇವ್ರಿಗೆ ಇವಾಗನೇ ಗಾಡಿ ಕಳ್ಸ್ಬಿಡೋದು. ಹೋಗೋ ನೀನು ಮನೆಗೆ ಗಾಡಿ ಎತ್ಕೊಂಡು. ಸರಿ ಬನ್ನಿ, ಇವಾಗ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಏನು ಕುಕ್ ಮಾಡ್ತಾರೆ ಅಂತ ನೋಡೋಣ. ಅವತ್ತು ನೋಡಿಲ್ಲ, ಯಾಕೆ ಒಂದು ಪ್ಲೇಸು ಎಷ್ಟು ಸಲ ಚೇಂಜ್ ಆಗೋದು? ಎಷ್ಟು ಸಲ? 3 ಸಲ 4 ಸಲ 5 ಸಲ ಚೇಂಜ್ ಆಗಿದೆ ನಮ್ಮ ಕಡೆಯಿಂದ. ಬೇಜಾರಾಯ್ತು ತುಂಬ. ಅಡ್ವಾನ್ಸ್ ಇದು ಬೇಡ.
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಗಾಯ್ಸ್, ಸುಕೃತ ಅಡುಗೆ ಚಾನೆಲ್ಗೆ ಸುಸ್ವಾಗತ. ಮೇಡಮ್ ಏನ್ ಮಾಡ್ತಿದ್ದೀರಾ? ಮಾಡುವ ವಿಧಾನ ಮಾಡ್ತಾ ನೋಡ್ಬೇಕಾ? ಆಯ್ತು. ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ತಿರೋದಾ? ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಚಿಕನ್ ಮಾಡುವ, ಒಂದು ಒಳ್ಳೆ ಸಖತ್ತಾಗಿರೋ ಫ್ರೈ ಮಾಡುವ, ಆಯ್ತಾ? ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಇವಾಗ ಇಲ್ಲೊಂದು ಸೌದೆ ಒಲೆ ಹಾಕಿ ಒಂದು ಪಾತ್ರೆ ಹಾಕಿ ಒಂದು ಒಳ್ಳೆ ಫ್ರೈ ಮಾಡೋಣ. ಹಳೆ ಕಾಲದು ಆಂಟಿಕ್ ಮ್ಯಾನೋಸಸ್ ವೈಲ್ಡ್ ನಾವು ತಗೊಂಡ್ ಬಂದಿರೋದು. ಇದು ಎಲ್ಲಿಂದ ಅಂದ್ರೆ ಮೈಸೂರು ಎಕ್ಸಿಬಿಷನ್ ಐತಲ್ವಾ, ಎಕ್ಸಿಬಿಷನ್ ಇಲ್ಲ, ಮ್ಯೂಸಿಯಂ ಇಂದ ತಗೊಂಡ್ ಬಂದಿರೋದು. ದಿಸ್ ಇಸ್ ಇಂಡಿಯನ್ ಸ್ಟೋವ್. ಹಳೆ ಕಾಲದ ಕಣೋ, ಬರೀ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು 1999 ಅಲ್ಲಿ. It was introduced in 1990. So still we are continuing this Indian cooking. Okay. We are making now. ಈ ಸೆಮಿನಾರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ವಾಸು ಇವನು 3 ತಿಂಗಳಿಂದ ಅವನು ಹುಡುಗಿಗೆ ಹೇಳಿಲ್ಲ, 3 ವರ್ಷದಿಂದ. ಇವತ್ತು ಹೇಳ್ತೀನಿ ಬಿಡು, ಇವತ್ತು ಹೇಳ್ತಾನೆ. ಪುಷ್ಪದಲ್ಲಿ ಫೈರ್ ನೋಡಿದ್ದೀರಾ? ಇದು ರಿಯಲ್ ಫೈರ್ ಇಲ್ಲ. ಇವಾಗ ನಮ್ಮ ಚಿಕನ್ ಡಿಶ್ನ ನೋಡೋಣ. ನಮ್ಮ ಚಿಕನ್ ಡಿಶ್ ಮಾಡೋಣ ಇವಾಗ. ಎಷ್ಟು ಕೆ ಜಿ ಚಿಕನ್ ಇದು? 4 ಕೆ ಜಿ ಚಿಕನ್ ತಗೊಂಬಂದಿದ್ದೀವಿ. ಈ ಕಡೆ ವೆಜ್ ಆಗ್ತಿದೆ, ಈ ಕಡೆ ನಾನ್ ವೆಜ್ ಆಗ್ತಾ ಇದೆ. ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಇದೆ ನಿಮಗೋಸ್ಕರ. ಇಲ್ಲಿ ನೋಡ್ಬೋದು ಗುರು, ನಮ್ಮ ಕ್ಲಾಸ್ ಗರ್ಲ್ಸ್ ಫ್ಯೂಚರ್ ತುಂಬ ಬ್ರೈಟ್ ಇದೆ, ಎಲ್ಲ ಕೆಲಸ ಮಾಡ್ತಿದ್ದಾರೆ. ಹೇಳು ಏನು ಕಂಟೆಂಟಿಗೆ ಕಂಟೆಂಟಾ? ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ. ಪನ್ನೀರ್ ಬಿರಿಯಾನಿ ಮಾಡಿದ್ವಿ ಗೈಸ್. ಪನ್ನೀರ್ ಬಿರಿಯಾನಿಯಾ? Few moments later. ನನಗೂ ಒಂದು ಮಾಡ್ಕೊಡು, ನಾನು ಬಿಸಿ ಕಟ್ಟಿಂಗ್ ಮಾಡಿದ್ರಲ್ಲಿ. ಎಷ್ಟು ಉದ್ದ? ನಿನಗಿಂತ ಉದ್ದ ಇದೆ ಅಷ್ಟೇ. ಹುಡ್ಗ ಇವಾಗ ಸನ್ಫ್ಯೂರ್ ಅಲ್ಲ, ಎಣ್ಣೆ ಹಾಕ್ತಿದ್ದಾನೆ. ಪನ್ನೀರ್ ಫ್ರೈ ಮಾಡದ, ಚಿಕನ್ ಫ್ರೈ ಮಾಡದ ಇವಾಗ? ಪನ್ನೀರ್ ಫ್ರೈ ಫಸ್ಟ್, ಇವಾಗ ಪನ್ನೀರ್ ಬಿರಿಯಾನಿ, ಆಮೇಲೆ ಚಿಕನ್ ಫ್ರೈ. ಎಣ್ಣೆ ಹೋಗ್ತಾ ಇದೆ, ಇವಾಗ ಪನ್ನೀರ್ ಹೋಗುತ್ತೆ ನೋಡಿ. ಚಟಾಪಟ ಬಿಸಿ ಆಗ್ತಿಲ್ಲ ಅಂದ್ರು ಚಟಾಪಟ. ಬ್ಲಾಗರ್ ನೋಡಿ ಇನ್ನೂ ಪ್ಲೇಟ್ ಬರ್ತಾ ಇದೆ, 3rd ಪ್ಲೇಟ್ ಹೋಯ್ತು. ಇವಾಗ ಒಂದು ಹಂಗೆ ತಿರ್ಗ್ಸೋಣ. ನಮ್ಮ ಪುಟಾಣಿ ಕಂಟೆಂಟ್ ಕ್ರಿಯೇಟರ್ ನೋಡಿ. ಹೌದು, ಪುಟಾಣಿ ಪಟಾಣಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹೊಡಿತವನೆ ಗೈಸ್, ಮಸ್ಕ ಹೊಡಿತವನೆ, ಅವ್ನು ವಿಡಿಯೋ ಆಗ್ತಾ ಇತ್ತು ಅಂತ. ನಾನು ಯಾಕೆ ಮಸ್ಕ ಹೊಡಿಲ್ಲ? ನಂದು ಹಾಕಪ್ಪ, ನನ್ಗೆ ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಫಸ್ಟ್ ಟೈಮ್ ನನ್ನ ವಿಡಿಯೋಲ್ಲಿ ತೋರಿಸ್ತಾ ಇರೋದು, ಇದುವರೆಗೂ ತೋರಿಸೇ ಇಲ್ಲ ನೀನು. ನನ್ನ ಮುಖನೇ ತೋರಿಸಿಲ್ಲ ನೀನು ವಿಡಿಯೋದಲ್ಲಿ. ಎಲ್ಲ ವೆಜಿಸ್ನ ಚಾಪ್ ಮಾಡಿ ಇಟ್ಟಿದ್ದಾರೆ ಬಾಯ್ಸ್. ಇವಾಗ ಒಂದು ಮಸಾಲ ಮಾಡ್ಬೇಕಂತೆ ಚಿಕನಲ್ಲಿ. ಅದಕ್ಕೆ ನಮ್ಮ ಸುದೀಪ್ ನೋಡಿ, ಒಳ್ಳೆ ಹುಡುಗ, ಅಡುಗೆ ಎಲ್ಲ ಮಾಡ್ತಾನೆ. ಸ್ವಲ್ಪ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡಿ, ಹುಡುಗಂದು ID ಮೆನ್ಷನ್ ಮಾಡಿರ್ತೀನಿ. ಸೊ ಈ ಸ್ಪಾಟ್ ನೋಡ್ಬೋದು ಹೇಗಿದೆ ಅಂತ. ಅಲ್ಲಿ ಕೂತ್ಕೊಂಡು ಒಳ್ಳೆ ಫೋಟೋ ಶೂಟ್ಸ್ ಎಲ್ಲ ಮಾಡ್ಬೋದು, ಚೆನ್ನಾಗಿದೆ ಸ್ಪಾಟ್. ರೈಸ್ ಮೇಲೆ ಕತ್ಕೊಂಡು ಫ್ರೈ ಮಾಡ್ತಿರೋ ಚಿಕನ್ನ ತಗೊಂಬಂದಿದ್ದಾನೆ ಈ ಬಾಯ್. ಗರ್ಲ್ಸ್ ಯಾವ ತಿಂತಾ ಇದ್ದಾರೆ, ಹಂಗೆ ಟೇಸ್ಟ್ ಮಾಡಕ್ಕೆ ನೋಡೋಣ ಹೇಗಿದೆ ಅಂತ. ಬಂದಿದೆ. ಸ್ವಲ್ಪ ಮಸಾಲ ಇದೆ, ಮಸಾಲ ಎಲ್ಲ ಹಿಡಿದಿದೆ. ನಾವು ಬೆಳ್ಳುಳ್ಳಿ ಕಬಾಬ್ನ ಸಕ್ಸಸ್ಫುಲ್ ಆಗಿ ಮಾಡಲ ಸಾಯಿಲ್ ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತೀನಿ. ಓಕೆ, ಇಟ್ಸ್ ನೈಸ್. ಸಾಯಿಲ್, ಥ್ಯಾಂಕ್ ಯು ಸಾಯಿಲ್. ಬೆಳ್ಳುಳ್ಳಿ ಕಬಾಬ್ ವಾಸ್ ನೈಸ್. ಹಾಂ,
ವಾಟ್ ಯು ಫೀಲ್? ಏನು ಫೀಲ್ ಆಗುತ್ತೆ? ಬೇಕು ಅಂತ ಬರಲಿಲ್ಲ, ಇಲ್ಲಿಗೆ ದಾರಿ ತಪ್ಪಿ ಬಂದ್ಬಿಟ್ಟಿದ್ದೀನಿ. ಹೌದಾ? ಅಲ್ಲಿ ನೋಡಿ ಅಡುಗೆ ಮಾಡಕ್ಕೆ ಕಲ್ತರು. 4 ವರ್ಷದಲ್ಲಿ ಏನು ಕಲ್ತರು ಅಂದರೆ ಅಡುಗೆ ಮಾಡಕ್ಕೆ ಕಲ್ತರು. ನಮ್ಮ ಬಾಯ್ಸ್ ಗರ್ಲ್ಸಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಡುಗೆ ಮಾಡೋಕ್ಕೆ. ಇನ್ನೂ ಆಗಲಿಲ್ಲ. ಇಷ್ಟೇ ಕಷ್ಟ ಇಂಜಿನಿಯರಿಂಗ್ ಮಾಡೋಕ್ಕೂ ಪಡ್ತಿದ್ದಾರೆ. ಇವರೊಬ್ರು ಮಾತ್ರ ನೀಟಾಗಿ ಇಂಜಿನಿಯರಿಂಗ್ ಮುಗಿಸಿದ್ರು ಅಲ್ವಾ? ಇವರೊಬ್ಬರೇ ನೀಟಾಗಿ ಇಂಜಿನಿಯರಿಂಗ್ ಮುಗಿಸಿದ್ದು. ಕಾಲೇಜ್ ಬರದೆ ಏನೂ ಮಾಡಿದೆ, ನಾವು ಅಸೈನ್ಮೆಂಟು ಅದು ಇದು ಅಂತೆಲ್ಲ ಬರ್ಕೊಟ್ಟು ಏನು ಬರ್ಕೊಡ್ಲಿಲ್ಲ ಅವರು. ಅದು ಪಡ್ಕೊಂಡು ಬಂದಿರ್ಬೇಕಂದ್ರೆ ಪಡ್ಕೊಂಡು ಬಂದಿರಬೇಕು. ಹೌದು, ಸುಮ್ಮನೆ ಎಲ್ರಿಗೂ ಸಿಗಲ್ಲ. ಇದು ಚಿಕನ್ ಗ್ರೇವಿ ಮಾಡ್ತಿದೀವಿ. ಕಬಾಬ್ ಆಲ್ರೆಡಿ ರೆಡಿ ಆಯ್ತು. ಗ್ರೇವಿಗೆ ಬೇಕಾಗುವ ಸಾಮಗ್ರಿಗಳು ಸಾಮಗ್ರಿಗಳಿಗೆ ಸದ್ಯಕ್ಕೆ ತುಪ್ಪ ಹಾಕಿ, ಎಣ್ಣೆ ಹಾಕಿ ಅಂಡ್ ಆಯಿಲ್ ಏನದು ಅನಿಯನ್ ಹಾಕಿದೀವಿ. ಈಗ ನೆಕ್ಸ್ಟ್ ಸ್ವಲ್ಪ ಗರಂ ಇರೋದಕ್ಕೆ ಮೆಣಸಿನ್ಕಾಯಿನ ಹಾಕ್ತಾ ಇದೀವಿ. ಆ ರೆಸಿಪಿ ಹೆಸರೆಂತ? ರೆಸಿಪಿ ತಿಂದಾದ್ಮೇಲೆ ನೀವೇ ಗೆಸ್ ಮಾಡಿ. ಸೊ ಬಾಯ್ಸ್ ಇವಾಗ ದಮ್ ಇಟ್ಟಿದ್ದಾರೆ. ದಮ್ ಇದು ನಮ್ಮ ಶಿವಣ್ಣ, ನಮ್ಮ ಕ್ಲಾಸಲ್ಲಿ ದರ್ಶನ್ ಇದ್ದಾರೆ, ಶಿವಣ್ಣ, ಸುದೀಪ್ ಮತ್ತೆ ಧನುಷ್, ಎಲ್ಲರೂ ಇದ್ದಾರೆ. ನಮ್ಮ ಬಾಯ್ಸ್ ಇಲ್ಲೇನೋ ಮೀಟಿಂಗ್ ಮಾಡ್ತಿದ್ದಾರೆ. ಇದು ಮಾಡ್ತಿದ್ದೀವಿ. ಹೈರಾರ್ಕಿ ಹೇಳ್ಕೊಡ್ತಾ ಇದ್ದಾರೆ. ಓಕೆ. ಟ್ರಿಪ್ ಹೇಗಿದೆ? ಟ್ರಿಪ್ ಹೇಗೆ ನಡೀತಾ ಇದೆ? ಓಡ್ತಾ ಇದೆ. ಇನ್ನೊಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಎಲ್ಲ ತಿನ್ಕೊಂಡು ಸೈನಿಂಗ್ ಆಫ್. ನಮ್ಮ ಭಟ್ರು ವೆಜ್ ಭಟ್ರು ಇವಾಗ ನಾನ್ ವೆಜ್ ಮಾಡ್ತಿದ್ದಾರೆ. ತಗೊಂಬಂದ್ಬಿಟ್ಟು ವೆಜ್ ನಾನ್ ವೆಜ್ ಬಿಟ್ಟಿದ್ದೀರಲ್ಲಪ್ಪ ನೀವು. ಹೆಂಗ ಅನಿಸ್ತಿದೆ ನಾನ್ ವೆಜ್ ಮಾಡ್ತಾ? ಇನ್ನೂ ಚಿಕನ್ ಹಾಕಿಲ್ಲ. ಚಿಕನ್ ಹಾಕ್ಮೇಲೆ ಅನ್ಸುತ್ತಾ? ಚಿಕನ್ ಹಾಕಿದ್ಮೇಲೆ ಬರೋದೇ ಇಲ್ಲ, ನಾನು ಸ್ಮೆಲ್ಗೆ ಆಗಲ್ಲ. ಬಾಯ್ಸ್ ಒಳ್ಳೆ ಅಮೃತ ಕುಡ್ದು ನಡ್ಕೊಂಡ್ ಬರ್ತಾ ಇದ್ದಾರೆ. ಓ ಅಣ್ಣಯ್ಯ, ಯಾರು ಇತ್ತಿಲ್ಲ ಇಷ್ಟೊತ್ತು. ಇವಾಗ ಸ್ವಲ್ಪ ಟೂರಿಸ್ಟ್ ಅವ್ರು ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಸಂಜೆ ಆಗ್ತಾ ಇಲ್ಲಿ ಬರ್ತಾರೆ. ಅಲ್ಲಿ ನೋಡ್ಬೋದು, ಇದು ನಮ್ಮ ಟೂರಿಸ್ಟ್ ಅಲ್ಲ, ಇವ್ರು ನಮ್ಮ ಹುಡುಗನೇ. ಅಲ್ಲಿ ಸ್ವಲ್ಪ ಟೂರಿಸ್ಟ್ ಇದ್ದಾರೆ, ಅಲ್ಲಿ ಆಮೇಲೆ ಮೇಲೆ ಸ್ವಲ್ಪ ಟೂರಿಸ್ಟ್ ಇದ್ದಾರೆ. ಹಾಗೆ ಬರ್ತಾಯಿದ್ದಾರೆ. ನಾವು ಒಳ್ಳೆ ಊಟ ಮಾಡ್ತಾಯಿದ್ದೀವಿ. ಇವಳು ನೋಡ್ಬೋದು, ನಾನು ಎಲ್ಲೋ ಹೋಗ್ತೀನಿ, ನಾನು ಹಿಂದೆ ಬರ್ತಾ ಇರ್ತಾಳೆ ಸುಮ್ಮನೆ. ನಾಯಿ ಮರಿ ಥರ. ಏನು ಮಾಡೋಕ್ಕಾಗಲ್ಲ. ದಿನ ತಳ್ಳೋಣ ಅಂತ ಬಂದಿದ್ದು ನಾನು. ಏನು ಒಬ್ಬನೇ ನಿಂತಿದ್ದಲ್ಲ, ತಳ್ಳೋಣ ಅಂತ ಬಂದೆ. ಮುಟ್ ನೋಡು. ನಮ್ಮ ಹತ್ರ ಬೇಡ. ಶಾಕ್ ಹೊಡಿತಾ? ಬೆಳ್ಳುಳ್ಳಿ ಕಬಾಬ್ ಮಾಡೋ ವಿಧಾನ ಇದು ನಾವು ಯೋಚನೆ ಮಾಡಿರೋದು. ಗ್ರೀನ್ ನಡಿ ನೋಡ್ಬಿಟ್ಟು, ಗ್ರೀನ್ ಐತಲ್ವಾ ನೋಡಿ, ಅಲ್ಲೆಲ್ಲ ಇದೆ ಗ್ರೀನರಿ. ಅದ್ ನೋಡ್ಬಿಟ್ಟು ಬೇರೆಯವ್ರಿಗೆ ತೋರಿಸ್ಬೇಡ ಆಮೇಲೆ ಗ್ರೀನರಿ ಅಂತ. ಇದು ಗ್ರೀನ್ ಟೆಕ್ಸ್ಚರ್ ಅಲ್ಲಿ ಇರುತ್ತಲ್ಲ. ಸೊ ಗೈಸ್, ಟೈಮ್ ಬಂದು 3 ಗಂಟೆ ಆಗಿದೆ. ನಮ್ಮ ಬಾಯ್ಸ್ ಎಲ್ಲರೂ ನೋಡ್ಬೋದು ಅಲ್ಲಿ ಮಾಡ್ತಾ ಇದ್ದಾರೆ. ಫುಲ್ ಸೆಕೆ ಆಗ್ತಿದೆ, ಅದಕ್ಕೆ ಇಲ್ಲಿ ವಾಟ್ರ್ ಹತ್ರ ಸ್ವಲ್ಪ ಮುಖ ತೊಳೆಯುವ ಅಂತ ಬಂದಿದ್ದೀನಿ. ಇದು ಬೇಸಿಕ್ಲಿ ಯಾವುದು ಅಂತ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ನ ಕೇಳಬೇಕು ಯಾವುದು ಅಂತ. ಇದು ಹರಿತಾ ಇದೆ ನೀರು, ಹರಿಯೋ ನೀರೇ, ಯಾವುದು ಅಂತ ಗೊತ್ತಿಲ್ಲ. ಸೊ ಇದು ನೋಡ್ಬೋದು ಹೇಗಿದೆ ಅಂತ. ಓಹೋ, ಇಲ್ಲಿ ನೋಡಿ ಸೌಂಡ್ ನೋಡಿ ಹೇಗಿದೆ ಅಂತ. ಸೌಂಡ್ ಹೇಗಿದೆ? ಸಾಕತ್ತಾಗಿದೆ. ಅಲ್ಲೇ ನಾನು ಆ ಕಡೆ ಇದೆ ಅಲ್ವಾ, ಅಲ್ಲಿ ಮಾಡ್ತಿದ್ದಾರೆ ನಮ್ಮ ಬಾಯ್ಸ್ ಎಲ್ಲ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ. ನಮ್ಮಿಲ್ಲಿ ಬಾಯ್ಸ್ ಸ್ವಲ್ಪ ಚಿಲ್ ಹೊಡಿಯೋಕೆ ಬಂದಿದ್ದಾರೆ. ಇಲ್ಲಿ ಆರಾಮ್ ಅಂದ್ಕೊಂಡಿದ್ದಾರೆ, ಕೂತ್ಕೊಂಡಿದ್ದಾರೆ. ಹಾಯ್ ಬ್ರೋ. ಹಾಯ್. ನೆಮ್ಮದಿಯಾಗಿ ನಿದ್ದೆ ಬರ್ತಿದ್ಯಾ? ಇವಾಗ ಕೂದ್ಲಿಗೆಲ್ಲ ಪಾನ್ ಹಾಕೊಂಡಿದ್ದಾರೆ. Guys, is this pan color? It's not pan. Okay, it's golden color. See how? Zuban kesari adu. Shut up. It's not kesari. It's kesari color. Haudu. It's not kesari, guys. ವಿಮಲ್, ನಮ್ಮ ಭಾಷೆ ಕೇಸರಿ. ಟಾಟಾ ಉಪ್ಪು ಹಾಕ್ತಿದೀವಿ ನಾವು ಇವಾಗ. ಇನ್ನು ಹಾಕು, ಸ್ವಲ್ಪ ಹಾಕು. ಉಪ್ಪು ಮಾಡ್ಬಿಟ್ಟೆ ಕಣ. ಸಾಕು ಬಿಡು. ನಮ್ಮ ಸಾಯಿಲ್ದು ಚಿಕನ್ ಮಸಾಲ ರೆಡಿ ಆಗ್ತಾ ಇದೆ.
ಸ್ಮೆಲ್ ನೋಡು ಬರ್ತಾ ಇದೆ, ಕ್ಯಾಮ್ರಲ್ಲಿ ನಿಮಗೆ ಗೊತ್ತಾಗಲ್ಲ, ಬರೀ ನಮ್ಗೆ rice ಬರ್ತಾ ಇದೆ ಹಾಕ್ಬಿಟ್ರೆ ಬಿರಿಯಾನಿ. ಅಲ್ಲ, ರೈಸ್ ಹಾಕ್ಬಿಟ್ರೆ ಬಿರಿಯಾನಿ. ಯಾರಿದು? ಕಣ್ಣೊಳಗೆ ಏನೋಯ್ತು? ಇರು ಅಲ್ಲೇ ಇದೆ ಇದೆ ಬಂತು. ಬರ್ಲಿ ಬರ್ಲಿ. ಅದು ಕೆಂಡ ಕೆಂಡ ಸಂಪಿಗೆ ಹುಡುಗಿ ಕೆಂಡ ಹೋಯ್ತು. ಬಾಯ್ಸ್ ಇವಾಗ ಎಲ್ಲರೂ ಪ್ರಸಾದ ಕೊಡೋ ಥರ ನಮ್ಮ ಶಿವಣ್ಣ ಎಲ್ಲರಿಗೂ ಕೊಡ್ತಿದ್ದಾನೆ. ಹಾಕ್ರ ಅಷ್ಟೇ, ಭಕ್ತಾದಿಗಳು ಸಾಲಲ್ಲಿ ಬರಬೇಕು. ಹೌ ದ ಟೇಸ್ಟ್ ಹೇಗಿದೆ? wait I'll show you. Look at this. So good. ಚೆನ್ನಾಗಿದ್ಯಾ? ಮಸ್ತಾಗಿದ್ಯಾ? So good. ಬನ್ನಿ ಈ ಕಡೆ ಇವ್ರನ್ನ ಕೇಳೋಣ. ಟೇಸ್ಟ್ ಹೇಗಿದೆ? ಚೆನ್ನಾಗಿದೆಯಾ? ಅಷ್ಟೇನಾ? It's very good, very tasty. ಟೇಸ್ಟ್ ಹೇಗಿದೆ? ಟೇಸ್ಟ್ How is the taste? ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಸೀದೋಗಿರೋ ಟೇಸ್ಟ್. ಚಿಕನ್ ಸಾಕಾಗಿದೆ, ಸೈಕ್ ಆಗಿದೆ ಮಾತ್ರ. ಮೊಸರು ಬಜ್ಜಿನೂ ಸಾಕಾಗಿದೆ. ಮಸಾಲ ನಂದೇ ಅಲ್ವಾ, ಸೈಕಾಗೇ ಇರುತ್ತೆ. ಬಾಯ್ಸ್ ಇಲ್ಲಿ ಊಟ ಮಾಡ್ತಿದ್ದಾರೆ, ನಮ್ಮ ಗರ್ಲ್ಸ್ ಎಲ್ಲ ಊಟ ಮಾಡ್ತಿದ್ದಾರೆ. ನಾನು ಊಟ ಮಾಡಿಲ್ಲ, ನಮ್ಮ ಸಂದೀಪ್ ಊಟ ಮಾಡಿಲ್ಲ. ಇವಾಗ ಊಟ ಮಾಡಬೇಕು. ಯಾಕಂದರೆ ನಾವು ಊಟ ಮಾಡಿಲ್ಲ ಅಂದರೆ ನಮ್ಮ ಸಾಯಿಲ್ದು ಸ್ಪೆಷಲ್ ಚಿಕನ್ ಮಸಾಲ ರೆಡಿ ಆಗ್ತದೆ, ಅದು ತಿನ್ನಬೇಕು. ಸೊ ನಾನು ತಿನ್ಬೇಕು ಇವಾಗ. ಸೊ ಗಾಯ್ಸ್, ಈ ಡಿಶ್ ಮಾಡಿದ್ದಾರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸೇರಿ. ಚೆನ್ನಾಗಿದೆ, ತಿಂದ್ಬಿಟ್ಟೆ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಈ ಥರ ಸೂಪರ್ ಆಗಿರೋ ನೇಚರ್ಗೆ ಈ ಥರ ತಿನ್ಕೊಂಡು ಆರಾಮಾಗಿರೋ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಫ್ರೆಂಡ್ಸ್ ಜೊತೆ ಒಂದು ಎಂಜಾಯ್ಮೆಂಟ್ ಮಾಡೋದೇ ಒಂದು ಖುಷಿ. ನೀವು ಕಾಲೇಜ್ ಲೈಫಲ್ಲಿ ಈ ಥರ ಎಲ್ಲ ಮಾಡಬೇಕು. ಏನು ಮಾಡ್ತೀರೋ ಗೊತ್ತಿಲ್ಲ, ಕಾಲೇಜ್ ಲೈಫ್ ಅಂತೂ ಪುನಃ ಸಿಗಲ್ಲ. ಸೊ ಮಾಡಲೇಬೇಕು. ಇವಾಗ ಪಾತ್ರೆ ತೊಳೆಯೋಣ. ಹಾಯ್ ಬಾಯ್. ಹಲೋ ಬ್ರೋ. ವೇದೇಶ್ ಸೂಪರ್. ಗಾಗಲ್ ಹಾಕೊಂಡು ಪಾತ್ರೆ ತೊಳೆಯೋದು ನೋಡಿದ್ರ? ಇಲ್ಲ ಫಸ್ಟ್ ಟೈಮ್ ನೋಡ್ತಿರೋದು. ಹೇಗಿತ್ತು ಊಟ ಎಲ್ಲ? ಏನು ಹೇಳಕ್ಕೆ ಓಡಿಸಿಲ್ಲ. ಏನಕ್ಕೆ ಊಟ ಇತ್ತಲ್ಲ, ಚೆನ್ನಾಗಿ ಕಾಣಿಸಿಲ್ಲ. ಜೆನ್ಯೂನ್ ರಿವ್ಯೂ ಕೊಡ್ತಾ ಊಟ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತೆ ಗಾಯ್ಸ್. ಊಟ ಟೇಸ್ಟ್ ಇರಲಿಲ್ಲ, ಊಟ ಚೆನ್ನಾಗಿ ಕಾಣಿಸಿಲ್ಲ. ರೈಸ್ ಇತ್ತಲ್ವ, ಅದು ಫುಲ್ ನೀರಾಗ್ಬಿಟ್ಟು ಒಂಥರ ರವೆ ಇಡ್ಲಿ ಮಾಡ್ತಾರಲ್ಲ, ಇಡ್ಲಿ ಥರ ಆಗ್ಬಿಟ್ಟಿತ್ತು. ಇಟ್ ಹರ್ಟ್ಸ್ ಸೋ ಮಚ್ ಬ್ರೋ. ಇವಾಗ ನಾಳೆ ಇಂಟರ್ನಲ್ಸ್ ಅಲ್ಲ, ನೋಡೋದು ಅದು ನೋಡೋಣ, ವ್ಲಾಗ್ ಮಾಡೋಣ. ಓಕೆ ದರ್ಶನ್, ಹೋಗೋಣ. ಬಾಯ್ ಎಲ್ರಿಗೂ. ಫೋಟೋನ ನನ್ನ ಹಾಕ್ಬಿಡಿ. ಇಲ್ಲ ಬಾಯ್. ಏನು ಮಾಡ್ತಾರೆ? ಬಾಯ್ ಮಿನಿ ವ್ಲಾಗ್ ಅರ್ಚೋಟ್. ಬಾಯ್ ಮಂಗಳೂರು ಬಾಯ್. ಅವನ್ನ ಚಿಕನ್ ಪಾತ್ರೆ ತೊಳ್ಸಿ ಒಂದ್ ಕೆಲಸ ಮಾಡಿಲ್ಲ, ಏನಿಲ್ಲ. ಬಾಯ್ ಎಣ್ಣೆ ಪ್ಯಾಕೆಟ್ ತಂದ್ಕೊಟ್ಟಿದೀವಿ. ಎಣ್ಣೆ ಇಲ್ಲದೆ ಚಿಕನ್ ಬೇಕಿಲ್ಲ. ಎಣ್ಣೆ ಇಲ್ಲ ಅಂದ್ರೆ ಹೆಂಗೆ ಅಡುಗೆ ಇದ್ದಿತ್ತು? ಎಣ್ಣೆ ಆಲ್ರೆಡಿ ಇತ್ತು. ಎಕ್ಸ್ಟ್ರಾ ಏನ್ ಮಾಡಕ್ಕೆ? ಏನು ಅದು ಊಟ ಮಾಡಕ್ಕೆ ತಾನೆ. ಕುಡ್ಕೊಳ್ತಾಳೆ ಬಿಡು ಅವಳು. ಬಾ, ಕುಡಿತಾಳೆ. ಸೊ ಇವಾಗ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಸೈನಿಂಗ್ ಆಫ್. ನಾನು ಇವಾಗ ಸೈನಿಂಗ್ ಆಫ್. ರೂಮ್ಗೆ ಹೋಗೋಣ. ನಾವೆಲ್ಲರೂ ಅಂದ್ಕೊಳ್ತಿದ್ವಿ 10th ಸ್ಟ್ಯಾಂಡರ್ಡ್ ಮುಗಿದ್ಬಿಟ್ರೆ ಸಾಕಪ್ಪ ಲೈಫ್ ಚಿಲ್ಲಾಗಿರುತ್ತೆ, PU ಮುಗಿದ್ರೆ ಸಾಕಪ್ಪ ಲೈಫ್ ಆರಾಮಾಗಿರುತ್ತೆ, ಡಿಗ್ರಿ ಮುಗಿದ್ರೆ ಸಾಕಪ್ಪ ಇನ್ನೇನು ಓದೋದೇ ಬೇಡ ಅಂತ. ಆದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮನೆ ಬಿಟ್ಟು ಸೆಕೆಂಡ್ ಸೇಫೆಸ್ಟ್ ಸೂಪರ್ ಆಗಿರೋ ಪ್ಲೇಸ್ ಅಂದರೆ ನಮ್ಮ ಸ್ಕೂಲ್ ಮತ್ತು ಕಾಲೇಜ್. ಸೊ ಗಾಯ್ಸ್, ದಿಸ್ ವಾಸ್ ಅ ಬ್ಯೂಟಿಫುಲ್ ಡೇ. ಚೆನ್ನಾಗಿತ್ತು. ಮತ್ತೆ ಈ ಥರ ಡೇನ ರಿಪೀಟ್ ಮಾಡೋಕ್ಕಾಗಲ್ಲ. ಇದನ್ನೇ ಬೇಕಾದರೆ 10 ವರ್ಷ ಆದಮೇಲೆ ರಿಪೀಟ್ ಮಾಡಿ ಯೂಟ್ಯೂಬಲ್ಲಿ ನೋಡ್ಕೋಬೋದು ನೀವೆಲ್ಲರೂ ಅಂತ ಒಂದು ಮಾತು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ದಿಸ್ ಈಸ್ ಹೇಡಿ ಕನ್ನಡ ವ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್.